ಏಕಾದಶಿಯ ಪೂಜೆ ಮಾಡುತ್ತಿದ್ದಂತೆ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಜಾರಿ ಬಿದ್ದಿದ್ದಾರೆ. ಗಂಭೀರವಾದಂತ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಆಷಾಢ ಏಕಾದಶಿ, ಆ ಹಿನ್ನೆಲೆಯಲ್ಲಿ ಎಚ್.ಡಿ. ರೇವಣ್ಣ ಪೂಜೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಜಾರಿ ಬಿದ್ದಿದ್ದಾರೆ ಮಾಜಿ ಸಚಿವ. ಅವರ ಪಕ್ಕೆಲುಬಿಗೆ ಗಂಭೀರವಾದಂತ ಗಾಯ ಆಗಿದೆ. ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಯ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇತ್ತು. ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈಶ್ವರ ದೇವಸ್ಥಾನ ಸುತ್ತುತ್ತಿದ್ದಾಗ ಜಾರಿ ಬಿದ್ದುಬಿಟ್ಟಿದ್ದಾರೆ ಮಾಜಿ ಸಚಿವರು. ಹರದನಹಳ್ಳಿಯ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ರು ರೇವಣ್ಣ. ಈ ಸಂದರ್ಭದಲ್ಲಿ ಈಶ್ವರ ದೇವಸ್ಥಾನವನ್ನ ಸುತ್ತು ಬರ್ತಾ ಇದ್ರು. ಆಗ ಜಾರಿ ಬಿದ್ದಿದ್ದಾರೆ. ಪಕ್ಕೆಲುಬಿಗೆ ಗಂಭೀರವಾದಂತ ಗಾಯವಾಗಿದೆ. ಅವರನ್ನ ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ನನ್ನ ಕೊಡಿಸಲಾಗ್ತಾ ಇತ್ತು, ಅಲ್ಲಿ ಅಡ್ಮಿಟ್ ಅನ್ನ ಮಾಡಲಾಗಿತ್ತು. ಆದರೆ ಸ್ವಲ್ಪ ಗಂಭೀರವಾಗಿ ಗಾಯ ಆಗಿರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂದು ಉಪವಾಸ ನಿರತರಾಗಿದ್ರು ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಏಕಾದಶಿ ಇದ್ದಂತ ಹಿನ್ನೆಲೆಯಲ್ಲಿ ಪೂಜೆ ಪುನಸ್ಕಾರ ಅಂತ ತೊಡಗಿದ್ರು. ಉಪವಾಸ ಬೇರೆ ಇದ್ರು. ಆದರೆ ಕಾಲು ಜಾರಿದ್ದಾರೆ. ಕಾಲು ಜಾರಿ ಬಿದ್ದ ಹೊಡೆತಕ್ಕೆ ಪಕ್ಕೆಲುಬಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅವರನ್ನು ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಒಳಪಡಿಸಲಾಗಿತ್ತು. ಆದರೆ ಸ್ವಲ್ಪ ಗಂಭೀರವಾದಂಥ ಗಾಯಗಳಾಗಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಇದೀಗ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ರು ಎಚ್.ಡಿ. ರೇವಣ್ಣ. ಜಾರಿ ಬಿದ್ದ ರೇವಣ್ಣನನ್ನ ಹೊಳೆನರಸೀಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ರೇವಣ್ಣ ಅವರಿಗೆ ಪಕ್ಕೆಲುಬು ಮೂಳೆಗೆ ಬಲವಾದಂಥ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇತ್ತು. ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಾಜಿ ಸಚಿವ ರೇವಣ್ಣ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸ್ವಂತ ಕಾರಿನಲ್ಲಿ ಸೊಂಟಕ್ಕೆ ಬೆಲ್ಟ್ ಹಾಕಿ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ರೇವಣ್ಣ ಅವರ ಸದ್ಯದ ಸ್ಥಿತಿ ಯಾವ ರೀತಿ ಆಗಿದೆ, ಹೇಗಾಯ್ತು ಈ ಅವಘಡ ಅಂತ? ಇವತ್ತು ಅಂದ್ರೆ ಆಷಾಢದ ಹಿನ್ನೆಲೆಯಲ್ಲಿ ಏಕಾದಶಿ ಪ್ರಯುಕ್ತ ಎಚ್.ಡಿ. ರೇವಣ್ಣ ಮಾಜಿ ಸಚಿವ ಹರದನಹಳ್ಳಿ ಹೊಳೆನರಸೀಪುರ ತಾಲೂಕಿನ ಈಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಯಾವತ್ತು ಕೂಡ ಅವರು ಏಕಾದಶಿಯ ದಿನ ಉಪವಾಸ ಕೂಡ ಇರ್ತಾರೆ. ಉಪವಾಸ ಪೂಜೆ ಮುಗಿದ ನಂತರ ದೇವಸ್ಥಾನದ ಆವರಣದಲ್ಲಿ ರೌಂಡ್ ಹಾಕುವಂಥದ್ದು, ಅಂದ್ರೆ ದೇವರನ್ನು ಸುತ್ತುವಂಥದ್ದು ಅವರ ಯಾವತ್ತು ಕೂಡ ಮಾಡುವಂತಹ ಕಾರ್ಯಗಳದು. ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ರೇವಣ್ಣ ಜಾರಿ ಬಿದ್ದಿದ್ದಾರೆ. ಜಾರಿ ಬಿದ್ದಂತ ಸಂದರ್ಭದಲ್ಲಿ ಅವರ ಪಕ್ಕೆಲುಬಿಗೆ ಸಾಕಷ್ಟು ತೀವ್ರತರವಾದಂತಹ ಗಾಯಗಳಾಗಿದೆ, ಏಟುಗಳಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಹರದನಹಳ್ಳಿಯಿಂದ ನೇರವಾಗಿ ಹೊಳೆನರಸೀಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಟ್ಟಿರುವಂತದ್ದು. ನಂತರ ಅಲ್ಲಿ ಒಂದಿಷ್ಟು ಮೊಬೈಲ್ಗಳಿಗೆ ಮತ್ತೆ ಕ್ಯಾಮೆರಾಗಳಿಗೆ ನಿಷೇಧವನ್ನು ಕೂಡ ಹೇರಲಾಗಿತ್ತು, ಯಾರು ವಿಡಿಯೋ ಮತ್ತೆ ಫೋಟೋ ಮಾಡದ ಹಾಗೆ. ಆದ್ರೆ ನಂತರದಲ್ಲಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನೆ ಮಾಡ್ಲಿಕ್ಕೆ, ಅಂದ್ರೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ವೈದ್ಯರು ಕೂಡ ಸೂಚನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಅವರ ಸ್ವಂತ ಕಾರಿನಲ್ಲಿ ಸೊಂಟಕ್ಕೆ ಅಂದ್ರೆ ಪಕ್ಕೆಲುಬು ಎಲ್ಲಿ ಗಾಯ ಆಗಿತ್ತೋ ಆ ಪಕ್ಕೆಲುಬಿಗೆ ಬೆಲ್ಟ್ ಅನ್ನು ಹಾಕಿ ಸ್ವಂತ ಕಾರಿನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬೆಂಗಳೂರಿಗೆ ತೆರಳಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಸ್ಕ್ಯಾನ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಒಂದಿಷ್ಟು ಪಕ್ಕೆಲುಬಿಗೆ ಗಾಯಗಳಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ನೀತಿ. ಓಕೆ ಪ್ರಕಾಶ್, ಅಂದ್ರೆ ಬೆಂಗಳೂರಿನ ಯಾವ ಹಾಸ್ಪಿಟಲ್ ಅಂತ ಏನಾದ್ರು ಗೊತ್ತಿದೆಯಾ? ಮತ್ತೆ ರೇವಣ್ಣ ಅವರ ಜೊತೆಗೆ ಅವರ ಸಂಬಂಧಿಕರು ಯಾರು ಟ್ರಾವೆಲ್ ಮಾಡ್ತಾ ಇದ್ರೆ ಹೇಗೆ? ಇಲ್ಲ, ರೇವಣ್ಣ ಅವ್ರ ಜೊತೆಗೆ ಅವರ ಸಂಬಂಧಿಕರು ಯಾರು ಕೂಡ ಇರ್ಲಿಲ್ಲ. ಯಾಕಂತಂದ್ರೆ ಅವರು ನಿನ್ನೆ ಸೆಷನ್ ಕೂಡ ಮುಗಿದಂತಹ ಸಂದರ್ಭದಲ್ಲಿ ನೇರವಾಗಿ ಊರಿಗೆ ಬರುವಂತದ್ದು. ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನದ ಮೊರೆ ಹೋಗ್ತಾ ಇದ್ರು. ಯಾವಾಗ್ಲೂ ಹರದನಹಳ್ಳಿಯ ಈಶ್ವರನ ಮೊರೆ ಹೋಗ್ತಾ ಇದ್ರು. ಕಾರು ಚಾಲಕನ ಜೊತೆ ಬಂದಿದ್ರು. ಜೊತೆಗೆ ಅವರ ಜೊತೆ ಗನ್ಮ್ಯಾನ್ಗಳು ಕೂಡ ಇದ್ರು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೊಳೆನರಸೀಪುರದಲ್ಲಿ ಚಿಕಿತ್ಸೆ ಮುಗಿಸಿ ನಂತರದಲ್ಲಿ ಇದಕ್ಕೆ ಬೆಂಗಳೂರು ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.